ಬೆಳಗಾವಿಯ ಹಿಂಡಲಗ ಜೈಲೇನಿದೆ ಆ ಜೈಲಲ್ಲೂ ಕೂಡ ಈಗ ಮಹಾಕರ್ಮಕಾಂಡ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಕೆಲವೊಂದು ಕರ್ಮಕಾಂಡಗಳ ವಿಡಿಯೋಗಳು ಬಯಲಾಗಿದ್ವು. ಈಗ ಹಿಂಡಲಗ ಜೈಲಿನಲ್ಲೂ ಕೂಡ ಅವ್ಯವಸ್ಥೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೈಲಿನ ಕೈದಿಗಳಿಗೆ ಸಿಗ್ತಾ ಇದೆಯಂತೆ ಮೊಬೈಲ್ ಫೋನ್ಗಳು. ಪರಪ್ಪನ ಅಗ್ರಹಾರದಲ್ಲಿ ಹೆಂಗೆ ಸಿಗ್ತಾ ಇತ್ತು ಅಲ್ಲಿ ಹಂಗೆ ಮಾದಕ ವಸ್ತುಗಳು ಜೈಲುಗಳಿಗೆ ಅಥವಾ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಸುಲಭವಾಗಿ ಸಿಗ್ತಾ ಇದೆ. ಹೆಂಗೆ ಒಳಗೆ ಹೋಗ್ತಾ ಇದೆ, ಯಾರು ತಂದು ಕೊಡ್ತಾ ಇದ್ದಾರೆ? CCTVಯಲ್ಲಿ ಬಯಲಾಯಿತು ಈಗ ಕೈದಿಗಳ ಕಳ್ಳಾಟ. ಎಲ್ಲ ಕೈದಿಗಳ ಕಳ್ಳಾಟ ಬಯಲಾಗಿದೆ. ಮಾದಕ ವಸ್ತುಗಳು ಬರ್ತಾ ಇವೆ, ಸೇವನೆ ಮಾಡ್ತಾ ಇದ್ದಾರೆ, ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವರು ಒಳಗಡೆ ಇದ್ದೀವಿ, ನಾವು ಜೈಲಲ್ಲಿದ್ದೀವಿ, ನಾವು ಕೈದಿಗಳು ತಪ್ಪು ಮಾಡಿ ಬಂದಿದ್ದೀವಿ ಅನ್ನುವಂಥ ಯಾವುದೇ ಪರಿಜ್ಞಾನ ಪಾಪ ಪ್ರಜ್ಞೆ ಅವರಲ್ಲಿ ಇಲ್ಲ. ಎಲ್ಲಿದ್ರೇನು ನಾವು ಎಂಜಾಯ್ ಮಾಡಬೇಕು, ನಮಗೆ ಅದಕ್ಕೆ ಬೇಕಾದಂಥ ವಸ್ತುಗಳು ಬೇಕು, ನಾವು ದುಡ್ಡು ಕೊಟ್ಟಾದರೂ ಸರಿ ತರಿಸ್ಕೊತೀವಿ ಅನ್ನೋಂಥ ರೀತಿಯಲ್ಲಿ ಕೈದಿಗಳಿದ್ದರೆ ಆಯಿತು, ನಮಗೆ ದುಡ್ಡೇ ಬೇಕು, ಏನು ಕೆಲಸ ಆದರೂ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಕೆಲವರು ಅದಕ್ಕೆ ಸಹಾಯ ಮಾಡೋರು ಇದ್ದಾರೆ. ಅವರು ಜೈಲಿನ ಸಿಬ್ಬಂದಿಗಳು ಅಥವಾ ಬೇರೆಯವರು ಮತ್ತವರು ಗೊತ್ತಿಲ್ಲ. ಆದರೆ ಈಗ ಹಿಂಡಲಗ ಜೈಲಲ್ಲೂ ಕೂಡ ಈ ರೀತಿಯಾದಂಥ ಒಂದು ಘಟನೆಗಳು ಪ್ರಕರಣಗಳು ಹೊರಗಡೆ ಬರ್ತಾ ಇವೆ. ಪರಪ್ಪನ ಅಗ್ರಹಾರದ ಕರ್ಮಕಾಂಡ ವರದಿ ಆಗಿತ್ತು, ಸಾಕಷ್ಟು ಚರ್ಚೆ ಆಗಿತ್ತು ಆ ಒಂದು ವಿಚಾರ. ಅಲ್ಲೂ ಕೂಡ ಇನ್ನೂ ಕೂಡ ನಿಂತಿಲ್ಲ ಜೈಲಲ್ಲಿ. ಆದರೆ ಈಗ ಮತ್ತೆ ಬೇರೆ ಒಂದು ಜೈಲಿನ ವಿಚಾರ ಹೊರಗೆ ಬರ್ತಾ ಇದೆ. ಜೈಲಿನ ಅಧಿಕಾರಿಗಳೇ ಇದಕ್ಕೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಕೈದಿಗಳಿಗೆ ಅನುಕೂಲ ಮಾಡಿಕೊಡುತ್ತಿರುವುದು ಅಪರಾಧ. ಅಂಥದ್ರಲ್ಲಿ ಅಧಿಕಾರಿಗಳನ್ನು ನಿಯಂತ್ರಣಕ್ಕೆ ತರುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೂ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ. ಕೆಲವೊಂದು ಅಧಿಕಾರಿಗಳು ದುಡ್ಡಿಗೋಸ್ಕರ ಕೈದಿಗಳು ಏನು ಕೇಳಿದ್ರು ಸರಿ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ. ಮಾದಕ ವಸ್ತುಗಳನ್ನು ತಂದು ಕೊಡೋದು, ಮೊಬೈಲ್ ಫೋನನ್ನು ತಂದು ಕೊಡೋದು, TVಯ ವ್ಯವಸ್ಥೆಯನ್ನು ಕಲ್ಪಿಸೋದು, ಅಥವಾ ಅವರ ಬರ್ತ್ಡೇ ಇನ್ನೊಂದು ಮತ್ತೊಂದು ಇದ್ದಾಗ ಅವರಿಗೆ ಎಲ್ಲ ರೀತಿಯ ವಸ್ತುಗಳನ್ನು ತಂದು ಕೊಡೋದಾಗಿರ್ಬೋದು, ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು, ಎಣ್ಣೆ ಮಾಡೋದು, ಎಣ್ಣೆ ಪಾರ್ಟಿಗಳನ್ನು ಅಂದರೆ ಎಣ್ಣೆಯನ್ನು ತಂದು ಕೊಡೋದು ಕುಡಿಯೋಕ್ಕೆ, ಈ ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದೆ. ಸರಿಯಲ್ಲ. ಕರ್ನಾಟಕದ ಕೆಲ ಜೈಲುಗಳಲ್ಲಿ ಇದೇ ರೀತಿಯಾದಂಥ ಒಂದು ಅವ್ಯವಸ್ಥೆ ಇದೆ. ಕೆಲವೊಂದು ಹೊರಗೆ ಬರ್ತಾ ಇದೆ, ಕೆಲವೊಂದು ಹೊರಗೆ ಬರ್ತಾ ಇಲ್ಲ. ಆ ಸಮಯಕ್ಕೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಈಗ ಹಿಂಡಲಗ ಜೈಲಿನ ಒಂದು ಸರದಿ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೇನಾಯಿತು, ಯಾರ್ಯಾರು ಹೆಂಗೆ ವರ್ತನೆ ಮಾಡಿದರು, ಏನೇನು ಸೌಲಭ್ಯಗಳನ್ನು ಅವ್ರಿಗೆ ಕೊಡಲಾಗಿತ್ತು, ಅವರು ಎಂಥ ಕುಖ್ಯಾತವಾದಂಥ ಕ್ರಿಮಿನಲ್ಗಳಾಗಿದ್ದರು, ಅವೆಲ್ಲವನ್ನು ಕೂಡ ನೋಡಿದ್ದೀವಿ. ಅಂಥ ಕೆಲಸವನ್ನು ಮಾಡಿ ಜೈಲಲ್ಲಿ ಹೋದವ್ರಿಗೇನೆ ಈಗ ರಾಜ್ಯಾತಿಥ್ಯವನ್ನು ಕೊಡಲಾಗ್ತಾ ಇತ್ತು, ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇದ್ದರು. ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪ ಇತ್ತು, ಯಾರು ಕೂಡ ಇದನ್ನು ಒಪ್ಕೊಳ್ತಾ ಇರಲಿಲ್ಲ. ಜೈಲು ಅವ್ರಿಗೆ ಜೈಲಾಗಿಲ್ಲ, ಒಂದು ರೀತಿಯಲ್ಲಿ ರೆಸಾರ್ಟ್ ಆಗಿಬಿಟ್ಟಿದೆ, TV ಗಿವಿ ಎಲ್ಲ ಇದೆ ಅಲ್ಲಿ ಸೌಕರ್ಯ. ಹಿಂಗಿರುವಾಗ ತಪ್ಪು ಮಾಡಿದ್ರೆ ಭಯ ಹೆಂಗಿರುತ್ತೆ? ಜೈಲಿಗೆ ಹೋಗ್ತೀವಲ್ಲ ಅನ್ನೋದು ಭಯ ಹೆಂಗಿರುತ್ತೆ? ಇಲ್ಲ ಬಿಡು, ಹೊರಗಡೆ ಇರೋದಕ್ಕಿಂತ ಒಳಗಡೆನೇ ಎಲ್ಲ ಆರಾಮಾಗಿದೆ, ಚೆನ್ನಾಗಿರ್ತೀವಿ, ಎಲ್ಲನೂ ಸಿಗುತ್ತೆ ಅಂತ ಮನಸ್ಥಿತಿಗೆ ಬಂದುಬಿಡ್ತಾರೆ ಕೈದಿಗಳಾಗಿರ್ಬೋದು, ಅಪರಾಧ ಮಾಡಿದವರು ಆಗಿರ್ಬೋದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆ ಏನಿದೆ, ಗೃಹ ಸಚಿವರು ಏನಿದ್ದಾರೆ, ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರನ ಒಂದು ವಿಡಿಯೋಗಳು ಹೊರಗೆ ಬಂದಾಗ ಪರಮೇಶ್ವರ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡಿದ್ರು ಪೊಲೀಸ್ ಅಧಿಕಾರಿಗಳಿಗೆ. ಏನು ಮಾಡ್ತಾ ಇದ್ದೀರಾ, ನಮ್ಮ ಇಲಾಖೆಯ ಒಂದು ಮಾನ ಮರ್ಯಾದೆಯನ್ನು ನೀವು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಕ್ಬಿಟ್ರಲ್ಲ, ಮರ್ಯಾದೆ ತೆಗೆದುಬಿಟ್ರಲ್ಲ ಅಂತ ಹೇಳಿ ಸರಿಯಾಗಿ ಬೈದಿದ್ರು, ಕ್ಲಾಸ್ ತಗೊಂಡಿದ್ರು. ಈಗ ಮತ್ತೊಂದು ಜೈಲಿನ ಕರ್ಮಕಾಂಡ ಬಯಲಾಗ್ತಾ ಇದೆ. ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೆ, ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ, ಯಾರು ಈ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಇನ್ನು ಮುಂದೆ ಆದರೂ ಜೈಲಿನ ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಹೇಳಿ ಕೆಲವರು ಕೇಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಗಮನ ಹರಿಸ್ತಾರೆ ಪರಮೇಶ್ವರ್ ಅವರು ಮತ್ತು ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.